4 ವರ್ಷ ಇಲ್ಲಿ ಕಲ್ತಿದ್ದೇನೆ. ಬಹಳ ಉತ್ತಮ ಮಟ್ಟದ ಕಾಲೇಜು. ಈಗಲೂ ಆಗ ಹರಿದಾಸ್ ಭಟ್ರ ಕಾಲದಲ್ಲಿ ಈ ರೀತಿಯ ಗೋಷ್ಠಿಗಳು ಬಹಳ ನಡೀತಿತ್ತು. ಈಗ ತಿರುಗಿ ಅದೇ ರೀತಿ ಗೋಷ್ಠಿಗಳು ನಡೀತಾ ಇದೆ ಅಂತ ಬಹಳ ಸಂತೋಷ. ಹಾಗೂ ಬಹಳ ಎಮೋಷ್ನಲ್ ಮೂಮೆಂಟ್ ನನಗೆ. ಇನ್ನೊಂದು ಸಂತೋಷದ ವಿಷಯ ಅಂದರೆ ಕಾರಂತ ಚೇತನ ಉಂಟಲ್ಲ, ಕಾರಂತ ಚೇತನ ಒಂದು ಅದಮ್ಯ ಚೇತನ. ಅದು ಇವತ್ತಿಗೂ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಚಿರಂತನವಾಗಿ ಉಳಿದಿದೆ ಎಂಬ ಸಂತೋಷ. ಆ ಅದಮ್ಯ ಚೇತನ ನನಗೆ ಈಗಲೂ ಇಲ್ಲಿ ಬಂದಾಗ ಫೀಲ್ ಆಗ್ತಾ ಇದೆ. ಅವರು ಕೊಟ್ಟ ದೊಡ್ಡ ಸಂದೇಶ ಅಂದರೆ ಅವರ ಪ್ರಕೃತಿಗಾಗಿ ಒಂದು ಕಾಳಜಿ, ನೇಚರನ್ನು ಲವ್ ಮಾಡಿ ಪ್ರಕೃತಿಯನ್ನು ಅಷ್ಟೊಂದು ಮೇಲೆ ಇಟ್ಟಿದ್ರು ಅವರು. ನಾವು ಬಾಲವನದಲ್ಲಿ ಶಾಲೆಗೆ ಹೋದದ್ದೇ 6ನೇ ಕ್ಲಾಸಿಗೆ. ಸುತ್ತಮುತ್ತಿನ ಗುಡ್ಡಗಳನ್ನು ಹತ್ತುವುದು, ಮರಗಳನ್ನು ಹತ್ತುವುದು, ಚಿಟ್ಟೆಗಳ ಹಿಂದೆ ಓಡುವುದು, ಇವೆಲ್ಲವೂ ಒಂದು ರೀತಿಯ, ಎಲ್ಲರೂ ಹೇಳ್ತಿದ್ರು ಈ ಮಕ್ಕಳನ್ನ ಯಾಕೆ ಹೀಗೆ ಬಿಟ್ಟಿದ್ದೀರಿ, ಅವರಿಗೆ ಏನು ಡಿಸಿಪ್ಲಿನ್ ಇಲ್ಲ, ಶಾಲೆಯಲ್ಲಿ ಕೂತ್ಕೊಳಿಸ್ಬೇಕು ಇವರನ್ನು ಅಂತಂದೇ ಹೇಳಿದು. ಕೈ ಕಾಲಿಗೆ ಇಟ್ಕೊಂಡು 4 ಗೋಡೆಗಳ ಮಧ್ಯೆ ಮಾತ್ರ ಪಾಠ ಕಲಿಯುವುದಲ್ಲ, ಸುತ್ತಮುತ್ತ ನೋಡಿ ಕಲೀರಿ, ನೋಡಿ ಕಲಿಯುವ ವಿಷಯಗಳು ಎಷ್ಟೋ ಇದ್ದಾವೆ. ಹಾಗೂ ಒಂದು ಕನ್ನಡ ಭಾಷೆ ಬಗ್ಗೆ ಪ್ರೇಮ. ನಾವು ಸಾಧಾರಣದ ಬೋರ್ಡ್ ಹೈಸ್ಕೂಲ್, ತಾಲೂಕು ಬೋರ್ಡ್ ಹೈಸ್ಕೂಲ್, ಕನ್ನಡ ಮೀಡಿಯಂ ಸ್ಕೂಲಲ್ಲೇ ನಾವು 3 ಜನ ಕಲಿತದ್ದು. ಅಡ್ವಾಂಟೇಜ್ ಆಗಲಿಲ್ಲ. ಕನ್ನಡ ಭಾಷೆ ಮೇಲೆ ಒಂದು ಬಂದಿದೆ ಭಾಷಾ ಪ್ರೇಮ ಹಾಗೂ ಬರೀಲಿಕ್ಕೆ ಓದಲಿಕ್ಕೆ. ಈಗಿನ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋಗಿ ನಮ್ಮ ಮಾತೃಭಾಷೆಯೇ ಗೊತ್ತಿರುವುದಿಲ್ಲ. ಮತ್ತು ಹಲವಾರು ಭಾಷೆಗಳನ್ನು ಒಂದೇ ಸಲ ಕಲಿಬೇಡಿ ಅಂತ ನನಗೆ ಇಂಟ್ರೆಸ್ಟ್ ಇದ್ದರೂ ಸಂಸ್ಕೃತ ಕ್ಲಾಸಿಗೆ ಸೇರಬೇಡ ಅಂತ ಹೇಳಿದ್ರು. ನೀನು ಇಂಗ್ಲೀಷು ಆಮೇಲೆ ಹಿಂದಿಯೂ ಕಲಿತಾ ಇದ್ದಿ, ಸಂಸ್ಕೃತ ಅದು ನನಗೆ ಕಲಿಬೇಕಂತ ಆಸೆ ಇತ್ತು. ಆಮೇಲೆ ಎಷ್ಟೋ ವರ್ಷದ ನಂತರ ನಾನೇ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇಟ್ಕೊಂಡು ಇಡೀ ಗೀತ ಗೋವಿಂದ ಅದು ಇದು ಅದು ಅರ್ಥ ಮಾಡಿಕೊಂಡೆ. ಆದರೆ ಆ ಕನ್ನಡದ ಬೇಸ್ ಇದೆಯಲ್ಲ, ಬಹಳ ಹೆಲ್ಪ್ ಆಗ್ತದೆ ಹಲವಾರು ಭಾಷೆಗಳು. ಮತ್ತು ನಾವು ಚಿಕ್ಕ ಮಕ್ಕಳಿರುವಾಗ ಸುತ್ತಮುತ್ತಲಿಂದ ತುಳು ಭಾಷೆಯನ್ನು ಕಲಿತೇವೆ. ತುಳು ಭಾಷೆಯದ್ದು ಒಂದು ಚಂದವೇ ಬೇರೆ. ಅಲ್ಲಿ ನಮ್ಮ ಪಾಡ್ದನ ಹಾಡುವ ಒಂದು ಅಜ್ಜಿ ಇದ್ರು. ಗದ್ದೆ ನೇಜಿ ನಡುವಾಗ ಕೇಳುವಾಗ ಪ್ರತಿಯೊಂದಕ್ಕೂ ಪಾಡ್ದನಗಳು, ಭೂತದ ಕಥೆಗಳು, ಹಲವಾರು ಕಥೆಗಳು, ಫೋಕ್ಲೋರ್ಸ್ ಎಲ್ಲ. ಅನ್ಎಜುಕೇಟೆಡ್ ಅಜ್ಜಿ, ಅವಳನ್ನು ಹೋಟೆಲ್ ಅಜ್ಜಿ ಅಂತಲೇ ಕರಿತಿದ್ದೆವು ನಾವು. ಶಿ ವಾಸ್ ಎ ಗ್ರೇಟ್ ಸ್ಟೋರಿ ಟೆಲ್ಲರ್. ಭತ್ತದ ಹಾಡುಗಳು, ಪಾಡ್ದನ ಹಾಡುಗಳು, ಇಂಥ ಫೋಕ್ ಸಾಂಗ್ಸನ್ನೆಲ್ಲ ಒಂದು ರೀತಿಯ ಸಿಂಗ್ ಸಾಂಗ್ ರೀತಿಯಲ್ಲಿ ಹಾಡ್ತಿದ್ಲು. ಹಾಡಿ ನಮಗೆ ಕತೆ. ಅಲ್ಲದೆ ಭೂತದ ಕಥೆಗಳು, ಪುತ್ತೂರಿನ ಗುಡ್ಡಗಳ ಮೇಲೆ ಒಂದು ದೊಂದಿ ಭೂತ ಅಂತ ಬೇರೆ ಬೇರೆ ಭೂತಗಳನ್ನು ಕಣ್ಣಾರೆ ಕಂಡ ರೀತಿಯಲ್ಲಿ ಹೇಳುವ ಹೋಟೆಲ್ ಅಜ್ಜಿ ಕಥೆಗಳು. ಹೋಟೆಲ್ ಅಂದರೆ ಒಂದು ಸಣ್ಣ ರಸ್ತೆ ಬದಿಯ ಟೀ ಶಾಪ್. ಆದರೆ ಶಿ ವಾಸ್ ಅ ಗ್ರೇಟ್ ಸ್ಟೋರಿ ಟೆಲ್ಲರ್. ದಿಸ್ ಓರಲ್ ಲಿಟ್ರೇಚರ್ ಇಸ್ ವೆರಿ ಇಂಪಾರ್ಟೆಂಟ್. ಭತ್ತದ ಹಾಡುಗಳು ಅವುಗಳನ್ನೆಲ್ಲ ಉಳಿಸ್ಕೊಳ್ಬೇಕು. ಅದು MGM ಕಾಲೇಜಿನಲ್ಲಿ ಬಹಳ ಪ್ರಯತ್ನ ನಡೆದಿದೆ. ಖುಷಿ ಹರಿದಾಸ್ ಭಟ್ರು ಇರುವಾಗ ಇಂಥದ್ದೆಲ್ಲ ರೆಕಾರ್ಡಿಂಗ್ ಭಾಳಷ್ಟು ನಡೆದಿದೆ. ಇವೆಲ್ಲವಕ್ಕೂ ಆಗ ಎಲ್ರಿಗೂ ಅನಿಸ್ತಿತ್ತು ಈ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ, ಹಸ್ತಕ್ಷಮ ರಾಶಿ ಗುಡ್ಡ ಹತ್ತುದು, ಮರ ಹತ್ತುದು, ಲೂಟಿ ಮಾಡ್ತಾ ಇದ್ದಾರೆ. ಮತ್ತು ಅದು ಒಂದು ರೀತಿಯಲ್ಲ, ಪ್ರಕೃತಿಯೇ ನಮ್ಮ ಪ್ರಥಮ ಪಾಠಶಾಲೆ. ಮತ್ತು ಈ ರೀತಿ ಫೋಕ್ಲೋರ್ಗಳನ್ನು ಕೇಳಿ ಕಲಿಯುವುದು. ಆಮೇಲೆ 6ನೇ ಕ್ಲಾಸಿಗೆ ಹೋದ ಮೇಲೆ ಇಂಗ್ಲೀಷು ತನಗೆ ಬಂತು. ಅದೊಂದು ನಮ್ಮ ಮೇಲೆ ಹೋರಲಿಲ್ಲ, ಅದು ಬಂತು. ಮತ್ತೊಂದು ಭಾಳ ವಿಶೇಷ ಅಂದರೆ ನಮ್ಮ ತಂದೆ, ನಾವು ಚಿಕ್ಕವರಿರುವಾಗಲೇ ಒಂದಷ್ಟು ಅವರ ದೊಡ್ಡದೊಂದು ಅಧ್ಯಯನ ಕೊಠಡಿಯಲ್ಲಿ ಒಂದಷ್ಟು ಪೇಪರ್ ಕೊಟ್ಟು ಪೋಸ್ಟರ್ ಕಲರ್ಸು, ಬ್ರಷ್ಗಳು, ನಮ್ಮ ಜೊತೆಗಿದ್ದ ಯಾವ ಮಕ್ಕಳಿಗೂ ಹಾಗೆ ಪ್ರೋತ್ಸಾಹ ಕೊಡ್ತಿರ್ಲಿಲ್ಲ. ಮಕ್ಕಳೇ ಖುಷಿ ಬಂದ ಹಾಗೆ ಪೇಂಟ್ ಮಾಡಿ, ಡ್ರಾ ಮಾಡಿ, ಎಲ್ಲ ದುಡ್ಡು ಮಕ್ಕಳು ಗಲೀಜು ಮಾಡ್ತಾರೆ, ದುಡ್ಡು ವೇಸ್ಟ್ ಮಾಡ್ತಾರೆ. ಅದು ಪೇಂಟಿಂಗ್ ಬ್ರಷ್ ಹಿಡಿಯೋದು, ಖುಷಿ ಬಂದ ಹಾಗೆ ಪೇಂಟ್ ಮಾಡೋದು, ಡ್ರಾ ಮಾಡೋದು, ಇದೆಲ್ಲ ನಮಗೇನೋ ಒಂದು ಸ್ಪೆಷಲ್ ಆಗಿ ಇವುಗಳದೆಲ್ಲ ಮಹತ್ವ. ಕೈಗಳ ಉಪಯೋಗ ಮತ್ತು ನೃತ್ಯ. ಅವರು ಡ್ಯಾನ್ಸ್ ಡ್ರಾಮಾ ಮಾಡ್ತಿದ್ದದ್ದು ಹೇಳಿದ್ದೇನೆ ನಾನು ಆ ವಿಡಿಯೋದಲ್ಲಿ. ಅದಕ್ಕೆ
ಕಲಿಯುವಾಗ ನನಗನ್ಸಿತು ಯಾಕೋ ಏನಾದರೂ ಒಂದು ಸ್ಟೈಲ್ ಕ್ಲಾಸಿಕಲ್ ಡಾನ್ಸ್ ಕಲಿತ್ರೆ ಬಾಡಿ ಆ್ಯಂಡ್ ಮೈಂಡ್ ಇದೆ ಡಿಸಿಪ್ಲಿನ್ ಬರ್ತದೆ. ನಮ್ಮ ತಂದೆ ಏನು ಮಾಡಿದ್ರು ಚೆಂದ ಕಾಣ್ತದೆ, ಬಟ್ ಏನೋ ಒಂದಿರಬೇಕು ಡಿಸಿಪ್ಲಿನ್ ಅನಿಸಿತು. ಅದಕ್ಕಾಗಿ ನಾನು ಸ್ವಲ್ಪ ಭರತನಾಟ್ಯ ಕಲಿತಿದ್ದೆ. ಮುಂದೆ ಬಹಳ ದೊಡ್ಡ ಗುರುಗಳ ಹತ್ರ ಸಮ್ಮರಿಗೆ ಹೋಗಿ ಗುರು ಚರಣ್ ಮಹಾಪಾತ್ರ ನಾನು ಒಡಿಸಿ ನೃತ್ಯ ಅದರ ಸಂಗೀತ ನೋಡಿದಾಗ ನನಗೆ ಭಾಳ ಮೈ ಹಾರ್ಟ್ ವಾಸ್ ಇನ್ ಒಡಿಸಿ ಡ್ಯಾನ್ಸ್. ನಮ್ಮ ತಂದೆ ಹೇಳಿದ್ದೇನು ಅಂದರೆ ಬಟ್ ಬಿ ಸಿನ್ಸಿಯರ್ ಅಬೌಟ್ ಇಟ್. ದುಡ್ಡದು ಮಾತ್ರ ಲೆಕ್ಕಾಚಾರ ಮಾಡಬೇಡಿ, ಇಂಥ ಕೆಲಸ ಮಾಡಿದರೆ ಇಷ್ಟು ಲ್ಯಾಕ್ಸ್ ಪೇ ಪ್ಯಾಕೆಟ್ ಬರ್ತದೆ ಅಂಥದ್ದೆಲ್ಲ ಕಾನ್ಸೆಪ್ಟ್ ಇರಲಿಲ್ಲ ಅವಾಗ. ನಿಮ್ಗೆ ಏನಿದೆಯೋ ಅದನ್ನು ಅಷ್ಟೊಂದು ಇಂಟೆನ್ಸ್ ಆಗಿ ಕಲೀರಿ, ಸಿನ್ಸಿಯರ್ ಆಗಿ ಕಲೀರಿ, ಅದರಲ್ಲಿ ಪೂರ್ತಿ ಮನಸ್ಸು ಕೊಟ್ಟು ಕಲೀರಿ. ಅಂಥದ್ದು ಒಂದು ಕಲೆಯ ಫಾರ್ಮ್ ನಾನು ಕಂಡದ್ದು ಭರತನಾಟ್ಯ ಟ್ರೈನಿಂಗ್ ಹೆಲ್ಪ್ ಆಯಿತು ನನಗೆ. ತಂದೆಯವರ ನೃತ್ಯ ನಾಟಕದಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಆಗ ನನಗೆ ಏನು ಪೋಸ್ ಕೊಟ್ಟರು ಏನು ಹಾಕಿದ್ರು ಭಾಳ ಇಂಪ್ರೆಸಿವ್ ಆಗಿ ಅವ್ರ ಪರ್ಸ್ನಾಲಿಟಿಯೇ ಹಾಗೆ. ನಾನು ಚಿಕ್ಕ ಹುಡುಗಿ ಇರುವಾಗ ಕೋಲಾಗಿದ್ದೆ. ಇದು ನಾವು ನೋಡುವಾಗ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಆಮೇಲೆ ನನಗೇ ಅನಿಸಿತು ಒಂದು ಡಿಸಿಪ್ಲಿನ್ ಬೇಕು ಬಾಡಿಗೂ ಮೈಂಡಿಗೂ ಅಂತ ಸ್ವಲ್ಪ ಭರತನಾಟ್ಯ ಕಲಿತೆ. ಮುಂದೆ ಒಡಿಸಿ ಡ್ಯಾನ್ಸ್ ನೋಡಿದಾಗ ಈ ಡ್ಯಾನ್ಸನ್ನು ನಾನು ಕಲೀಲೇಬೇಕು ಅಂತ ಹಲವಾರು ವರ್ಷ ಒರಿಸ್ಸಾಗಿ ಹೋಗಿ 45 ಡಿಗ್ರೀಸ್ ಹೀಟಲ್ಲಿ ನಮ್ಮ ಗುರು ಚರಣ್ ಮಹಾಪಾತ್ರ ಅವರ ಗುರುಕುಲದಲ್ಲಿ ಬೆಳಿಗ್ಗೆ ಶುರುವಾದರೆ ಮಧ್ಯರಾತ್ರಿವರೆಗೂ ಕ್ಲಾಸಸ್ಸು ಬೆನ್ನು ಮುರಿಯೋ ಅಂಥ ಕ್ಲಾಸ್. ಅವ್ರಿಗೆ ಸಿಟ್ಟು ಬಂದರೆ ನಮ್ಮ ತಂದೆ ಥರನೇ ಪೆಟ್ಟು ಸಹ ಕೊಡ್ತಿದ್ರು. ಆದರೂ ಅದನ್ನೆಲ್ಲ ತಡ್ಕೊಂಡು ನಮ್ಮ ಜೀವನದಲ್ಲಿ ಬರುವ ವೆನ್ ಯು ಪುಟ್ ಯುವರ್ ಹಾರ್ಟ್ ಆ್ಯಂಡ್ ಸೋಲ್ ಇನ್ ಸಮಥಿಂಗ್, ಮತ್ತು ಬಹಳ ಕಷ್ಟಕರವಾಗಿರ್ಬೋದು, ಇಂಟೆನ್ಸ್ ಮೂಮೆಂಟ್ಸ್ ಇದ್ದಾವಲ್ಲ, ಅದು ನಮ್ಮ ಲೈಫ್ ಟೈಮಿಗೆ ಏನೋ ಒಂದು ಶಕ್ತಿ ಮತ್ತು ಯಾವ ದುಡ್ಡು ಯಾವ ಚಿನ್ನ ಕೊಡಲಾದಂಥ ಒಂದು ಸಂತೋಷ, ಆಂತರಿಕ ಸಂತೋಷ ಕೊಡ್ತದೆ. ವೆನ್ ಯು ಪುಟ್ ಯುವರ್ ಹಾರ್ಟ್ ಆ್ಯಂಡ್ ಸೋಲ್ ಇನ್ ಟು ಸಮಥಿಂಗ್. ಅದು ಪೇಂಟಿಂಗೇ ಇರ್ಬೋದು. ಹಾಗೆ ಪೇಂಟಿಂಗಿನ ಡಿಪ್ಲೊಮಾ ಕೂಡ ನಾನು ಮಾಡಿದೆ ಕಲಾಕ್ಷೇತ್ರದಲ್ಲಿ. ಟ್ರೆಡಿಷನ್ ಅಷ್ಟು ಆಸಕ್ತಿ ಇರಲಿಲ್ಲ. ಈಗ ಪುನಃ ಅದನ್ನು ಇಷ್ಟು ವರ್ಷಗಳ ನಂತರ ನಾನು ಈಗ ತಿರುಗಿ ರಿವೈವ್ ಮಾಡ್ತಾ ಇದ್ದೇನೆ. ಡ್ಯಾನ್ಸು ಕಲಿತ ಕಾರಣ ಆ ಡ್ಯಾನ್ಸಿದು ಲೈನ್ಸ್, ಬಾಡಿ ಲೈನ್ಸ್, ನೃತ್ಯ ಶಿಲ್ಪ ಹೇಳ್ತಾರೆ, ಶಿಲ್ಪದ ಆಕೃತಿ ಅದನ್ನೆಲ್ಲ ಲೈನ್ ಡ್ರಾಯಿಂಗ್ ಮಾಡೋದು, ಇದನ್ನೆಲ್ಲ ಭಾಳ ಬೇಜಾರಾಯಿತು. ಕಣ್ಣೀರು ಬಂದು ನನ್ನ ಪೇಂಟಿಂಗ್ ಯಾಕೆ ನಾನು ಒಂದು ಕಡೆ ದೂಡಿ ಬಿಟ್ಟೆ ಅಂತ. ಕೆಲವು ತಿಂಗಳು ಹಠ ಕಟ್ಟಿ ಡ್ಯಾನ್ಸ್ ಓದೋದು, ಡ್ರಾ ಮಾಡೋದು, ಪೇಂಟ್ ಮಾಡೋದು. ಮೊದಲು ಏನೂ ಚೆನ್ನಾಗಿ ಬರಲಿಲ್ಲ. ಎಲ್ಲದಕ್ಕೂ ಒಂದು ಪರಿಶ್ರಮ ಬೇಕು, ಅಭ್ಯಾಸ ಮಾಡಬೇಕು. ಬರೆಯುವುದರಲ್ಲೂ ಒಂದು ಸ್ವಲ್ಪ ಆಸಕ್ತಿ ಇದೆ ನನಗೆ. ಅದು ಡ್ಯಾನ್ಸ್ ಪ್ರೋಗ್ರಾಮದು ಸ್ಕ್ರಿಪ್ಟ್ ರೈಟಿಂಗ್ ಇತ್ಯಾದಿ ಬರಿತೇನೆ. ಈಗ ಎಲ್ಲರೂ ನೀವು ಕಲಿತ ಎಕ್ಸ್ಪೀರಿಯನ್ಸನ್ನು ಬರಿ ಅಂತ ಹೇಳ್ತಾ ಇದ್ದಾರೆ. ಅದೇನು ನೋಡಬೇಕು ಮುಂದೆ ಏನಾಗ್ತದೆ. ಅದು ಯಾವುದು ಇಂಟ್ರೆಸ್ಟ್ ಇದ್ದರೂ ಸ್ಟೂಡೆಂಟ್ಸಿಗೆ ನಾನು ಹೇಳೋದೇನೆಂದರೆ, ಒಂದು ಪ್ರಕೃತಿ ಪ್ರೇಮ, ಇನ್ನೊಂದು ನಾವು ಏನು ಮಾಡಿದರೂ ಪುಟ್ ಯುವರ್ ಹಾರ್ಟ್ ಆ್ಯಂಡ್ ಸೋಲ್ ಇನ್ ಟು ಇಟ್. ಇಟ್ ಮೇ ಬಿ ಡಿಫಿಕಲ್ಟ್, ಎಷ್ಟೋ ಸಲ ಫೇಲ್ ಆಗ್ತೇವೆ ಅದರಲ್ಲಿ. ಅದೇ ಯಾವುದೋ ಒಂದು ಸಿಗ್ತದೆ. ಇಂಥದ್ದೆಲ್ಲ ನಮ್ಮ ಹತ್ರ ಇವತ್ತಿಗಿರುವ ದೊಡ್ಡ ಸಂಪತ್ತಂದರೆ ನಮ್ಮ ತಂದೆ ತಾಯಿ ಕೊಟ್ಟ. ನಮ್ಮ ತಾಯಿಯು ಬಹಳ, ನನ್ನ ತಂದೆ ಅಷ್ಟು ಫೇಮಸ್ ಇಲ್ಲದಾಗ ಅವರ ಹೆಗಲಿಗೆ ಹೆಗಲು ಕೊಟ್ಟು ಬಾಲವನದಲ್ಲಿ ಆ ಕಾಡಿನ ಮಧ್ಯದಲ್ಲಿ 17 ವರ್ಷದ ಹುಡುಗಿ ಅವರ ಜೊತೆ ನಿಂತಿದ್ದಾರೆ. ಅವರದ್ದು ರೋಲ್ ಬಹಳ ಮಹತ್ವದ್ದು. ಆದರೆ ಸಾಹಸದ ಜೀವನಕ್ಕೆ ಸಾಹಸಿಯೇ ಸಂಗಾತಿ. ಅದು ಅಷ್ಟು ಸುಲಭವಲ್ಲ. 6 ಎಕರೆ ಜಾಗ, ಕಾಡಿನ ಮಧ್ಯ 17 ವರ್ಷದ ಹುಡುಗಿ. ಅವ್ರಿಗೆ ಅವ್ರ ತಂದೆ ಇರಲಿಲ್ಲ, ತಾಯಿ ಇರಲಿಲ್ಲ. ನನಗೆ ತವರ ಮನೆ ಅಂತ ಓಡಿ ಹೋಗಲಿಕ್ಕೆ ಜಾಗ ಇರಲಿಲ್ಲ. ಕೋಪಿಷ್ಟ ಗಂಡ. ಆದರೆ ಅವ್ರು ಪ್ರಯತ್ನ ಮಾಡ್ತಾರಲ್ಲ, ಇಂಥದ್ದು ಹೊಸ ಹೊಸ ರಚನೆ ಮಾಡಬೇಕು ಅಂತ ಸಾಲ ಮಾಡಿ ಪ್ರಿಂಟಿಂಗ್ ಪೇಪರ್ ತಂದು ಮೆಷಿನ್ ತಂದು ಮಾಡ್ತಾ ಇದ್ದಾರಲ್ಲ, ಅದೇ ನಮಗೆ ತೃಪ್ತಿ ಕೊಡ್ತದೆ ಹೇಳ್ತಿದ್ರು. ಮತ್ತು ಅಪಾರ ದಯಾಮಯಿ, ಅದೊಂದು ಕಂಪ್ಯಾಷನ್. ಬಡವರನ್ನು ನಮಗೆ ಒಂದೊಂದು ಸಲ ಬೇಜಾರು ಬರ್ತಿತ್ತು. ಸಂಜೆ ಆದರೆ ಮನೆ ಜಗ್ಲಿಯಲ್ಲಿ ಮುಂದೆ
ಎಲ್ಲರೂ ಅಳುದು, ಅವರ ಮನೆಯದ್ದು ಪ್ರಾಬ್ಲಮ್ಸ್ ತರುವುದು, ಗಂಡ ಹೆಂಡತಿ ಜಗಳ, ಬೇರೆ ಬೇರೆ, ಇದಕ್ಕೆಲ್ಲಕ್ಕೂ ಸಮಾಧಾನ ಹೇಳ್ತಿದ್ರು ನಮ್ಮ ತಾಯಿ. ಆ ಒಂದು ಮಾನವೀಯತೆಯ ಮೌಲ್ಯ ಉಂಟಲ್ಲ, ಅದು ಒಂದು ಬಹಳ ದೊಡ್ಡ ಪಾಠ. ಅದು ಯಾವ ಸ್ಕೂಲ್ ಕಾಲೇಜು PhD ಮಾಡಿದ್ರು ಬರ್ತಿಲ್ಲ. ಮತ್ತೊಂದು ಪ್ರಕೃತಿಯೇ ನಮ್ಮ ಪಾಠಶಾಲೆಯಾಗಿತ್ತು. ಸೊ ಇದನ್ನೆಲ್ಲ ನೆನಪು ಮಾಡಿಕೊಂಡು ದಯವಿಟ್ಟು ಪುತ್ತೂರು ಕಡೆ ಹೋದರೆ ಅಲ್ಲಿ ಇವತ್ತಿಗೂ ಉಳಿಸಿದ್ದೇವೆ. 3/4 ವಾಶಿ 6 ಎಕರೆ ಬಾಲವನದಲ್ಲಿ 3/4 ವಾಶಿ ಜಾಗ ಇವತ್ತಿಗೂ ಸದಾ ಹರಿವರ್ಣದ ಎವರ್ಗ್ರೀನ್ ಫಾರೆಸ್ಟ್. ಅದರ ಒಂದು ಕ್ವಾಲಿಟಿ ಏನಂದರೆ ಮಣ್ಣಿನ ಕುಸಿತ ತಡೀತದೆ, ಮತ್ತು ನೀರು ಹಿಡಿದಿಡ್ತದೆ ಅದರ ಬೇರುಗಳು. ಆಮೇಲೆ ಇಟ್ಸ್ ಜೀನ್ ಪೂಲ್, ನಾನಾ ರೀತಿಯ ತಳಿ ಸಂಗ್ರಹ. ಅಲ್ಲಿ ನೇಚರ್ ವಾಕ್ ಅಂತ ಕರ್ಕೊಂಡು ಹೋಗ್ತಾರೆ ಒಬ್ಬರು ಬಾಟನಿ ಪ್ರೊಫೆಸರು. ಅದು ಮಕ್ಕಳಿಗೆ ಮಾತ್ರ ಅಲ್ಲ, ಈ ಪ್ರೋಗ್ರಾಮ್ಸ್ ದೊಡ್ಡವರಿಗೂ ಇದೆ. ಅದು ಎಲ್ಲ ಗಿಡ ಮರಗಳ ಪರಿಚಯ ಮಾಡಿಕೊಡೋದು, ಮತ್ತು ನೇಚರ್, ಪ್ರಕೃತಿಯ ನಿಸರ್ಗದ ಮನುಷ್ಯನ ಒಂದು ಸಮತೋಲ ಉಳಿಸಿಕೊಳ್ಳುವ ರೀತಿಯ ಲೆಸನ್ಸ್. ಇವನ್ನೆಲ್ಲ ಇವತ್ತು ಬಾಲವನದಲ್ಲಿ ನಾನು ಕೆಲವು ರೀತಿಯ ಪ್ರೋಗ್ರಾಮ್ಸ್ ಡಿವೈಡ್ ಮಾಡಿದ್ದೇನೆ. ಜೀವ ವೈವಿಧ್ಯ ಏನು ಭಾಳ ರೀತಿಯ ಪ್ರೋಗ್ರಾಮ್ ಉಂಟು, ಭಾಳ ಜನ ಎಂಜಾಯ್ ಮಾಡ್ತಾರೆ. ನಾವು ನೀವು ಪುತ್ತೂರು ಕಡೆ ಹೋದರೆ ನೋಡಿ, ಅದು ಯಾವಾಗಲಾದರೂ ನೇಚರ್ ವಾಕ್ಸ್ ಇದ್ದರೆ ದಯವಿಟ್ಟು ಹೋಗಿ ಅಟೆಂಡ್ ಮಾಡಿ. ಬರೀ